ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬು ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಕಳೆದ 2 ದಿನಗಳ ಹಿಂದೆ ನಾನು ರಾಘವೇಂದ್ರ ಸ್ವಾಮಿಗಳ ವ್ರತವನ್ನು ಮನೆಯಲ್ಲೇ ಕುಳಿತು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದೆ. ಆ ವಿಡಿಯೋ ನೋಡಿದಂಥ ಹಲವಾರು ರಾಯರ ಭಕ್ತರು ನನಗೆ ಫೋನ್ ಮಾಡಿ, ಸರ್ ನೀವು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡುವಂಥ ಆ ಬೆಳ್ಳಿಯ ವಿಗ್ರಹ ಎಲ್ಲಿ ಸಿಗುತ್ತೆ ದಯಮಾಡಿ ತಿಳಿಸಿ ಅಂತ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ರು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳಿಯ ರಾಯರ ವಿಗ್ರಹ ಬೆಂಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಬೇರೆಯವ್ರಿಗೂ ಶೇರ್ ಮಾಡಿ. ಯಾಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಲ್ಲ, ಒಳ್ಳೆ ಕೆಲಸ ಮಾಡೋದ್ರಿಂದ ಮನಸ್ಸಿಗೆ ಸಂತೋಷನೂ ಸಿಗುತ್ತೆ, ಪುಣ್ಯನೂ ಸಿಗುತ್ತೆ. ಹಾಗಾದರೆ ಬನ್ನಿ, ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹ ಬೆಂಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನಿವಾಗ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವಂಥ ನಾಕೋಡ ಜ್ಯುವೆಲ್ಲರ್ಸಲ್ಲಿ ಇದ್ದೀನಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂಥ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ಪ್ರತಿಮೆಯನ್ನು ಇಲ್ಲೇ ತಗೊಂಡಿದ್ದು. ನಾಕೋಡ ಜ್ಯುವೆಲ್ಲರ್ಸು ಎಲ್ಲಿ ಬರುತ್ತೆ ಅಂತಂದರೆ, ನೀವು ಗಾಂಧಿ ಬಜಾರ್ನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿರ್ತೀರ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ನೋಡಿರ್ತೀರ ಅಲ್ವಾ. ಅಲ್ಲಿಂದ ಸ್ವಲ್ಪ ಕೆಳಗಡೆಗೆ ಬಂದರೆ, ಅಂದರೆ ಗಾಂಧಿ ಬಜಾರ್ ಕಡೆಗೆ ಬರಬೇಕು. ಅಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಾಕೋಡ ಜ್ಯುವೆಲ್ಲರ್ಸ್ ಅಂತ ಇದೆ.
पिया को मना मानत नाही रे पिया को मना मानत नाही रे पिया को मना मानत नाही रे बिनती करते मैं तो हार गई रे बिनती करते मैं तो हार गई रे पिया को मनानत नाही रे बिनती करूं पैया परूं बिनती करूं पैया परूं जाओ तो बिवारी वारी वारी रे बिनती करते मैं तो ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಮೊನ್ನೆ ನಾನು ಅಪ್ಲೋಡ್ ಮಾಡಿದಂಥ ರಾಯರ ವ್ರತದ ಬಗ್ಗೆ, ಅದರಲ್ಲಿ ನಾನು ಬಳಸಿರುವಂಥ ರಾಯರ ವಿಗ್ರಹದ ಬಗ್ಗೆ ಕೇಳಿದ್ರು. ಸರ್, ಇಂಥ ಒಳ್ಳೆ ರಾಯರ ವಿಗ್ರಹ, ಬೆಳ್ಳಿ ವಿಗ್ರಹ ಎಲ್ಲಿ ಸಿಗುತ್ತೆ ಸರ್, ನಮಗೆ ಒಂಚೂರು ಅಡ್ರೆಸ್ ಕೊಡಿ ಅಂತ ಕೇಳಿದ್ರು. ಅಡ್ರೆಸ್ ಕೊಡೋದೇನೋ ನಿಮಗೆ ವಿಡಿಯೋ ಮೂಲಕನೇ ನಾನು ಆ ಅಂಗಡಿನ ಪರಿಚಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನಿವಾಗ ನಾಕೋಡ ಜ್ಯುವೆಲ್ಲರ್ಸಿಗೆ ಬಂದಿದ್ದೀನಿ. ನಾಕೋಡ ಜ್ಯುವೆಲ್ಲರ್ಸಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಎಷ್ಟು ಗ್ರಾಮಿಂದ ಎಷ್ಟು ಗ್ರಾಮ್ ತನಕ ಸಿಗುತ್ತೆ ಅಥವಾ ಎಷ್ಟು KGವರೆಗೆ ಸಿಗುತ್ತೆ, ಹಾಗೆಯೇ ಯಾವ್ಯಾವ ಬಜೆಟಿಂದು ನಿಮಗೆ ರಾಯರ ವಿಗ್ರಹಗಳನ್ನು ನೀವು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ನಾಕೋಡ ಜ್ಯುವೆಲ್ಲರ್ಸ್ ಮಾಲೀಕರಾದಂಥ ವಿಕ್ರಮ್ ಅವರಿದ್ದಾರೆ. ವಿಕ್ರಮ್ ಅವರು ನಿಮಗೆ ಈ ರಾಯರ ವಿಗ್ರಹದ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ಇವಾಗ ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರು ಯಾವಾಗಲೂ ಕೇಳ್ತಾ ಇರ್ತಾರೆ, ರಾಯರ ವಿಗ್ರಹಗಳು, ಒಳ್ಳೊಳ್ಳೆ ವಿಗ್ರಹಗಳು ಬೇಕು ಸರ್, ಎಲ್ಲಿ ಸಿಗುತ್ತೆ ಅಂತ. ಸೊ ಇವಾಗ ನಿಮ್ಮ ಅಂಗಡಿಯ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಭಾಳ ವರ್ಷಗಳಿಂದ ನಿಮ್ಮ ಅಂಗಡಿನಲ್ಲೇ ಎಲ್ಲ ಪರ್ಚೇಸ್ ಮಾಡ್ತಾ ಇರೋದ್ರಿಂದ. ಸೊ ಇವಾಗ ರಾಯರ ವಿಗ್ರಹದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ನೋಡಿ ಸರ್, ಚಿಕ್ಕ ಸೈಜ್ 10 ಗ್ರಾಮಿಂದ ವಿಗ್ರಹ ಸ್ಟಾರ್ಟಿಂಗ್ ಸೈಜ್ ಬರುತ್ತೆ ನಿಮಗೆ. ರಾಘವೇಂದ್ರ ಸ್ವಾಮಿದು ಎಲ್ಲ ಆಲ್ ಸೈಜ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಅರ್ಧ kg ಅದಕ್ಕಿಂತ ದೊಡ್ಡ ಸೈಜ್ ನಿಮಗೆ ಮಾಡಿಸ್ಬೇಕು ಅಂದರೆ ಕಸ್ಟಮೈಸ್ ಮಾಡ್ಬೋದು. ಎನಿ ಸೈಜ್ಗಳು ಸಿಗುತ್ತೆ ನಿಮಗೆ. ಒಂದು ವಾರ ಮುಂಚೆ ಕುಮಾರಸ್ವಾಮಿ ಲೇಔಟಿಂದ ಒಂದು ಕಸ್ಟಮರ್ ಬಂದಿದ್ದಾರೆ. ಆಲ್ಮೋಸ್ಟ್ ಗಿಫ್ಟ್ ಕೊಡೋಕ್ಕೆ 100 ಪೀಸ್ ರಾಘವೇಂದ್ರ ಸ್ವಾಮಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳಿದ್ದಾರೆ, ಸರ್ ನಮಗೆ ಚಿಕ್ಕ ಬಜೆಟಲ್ಲಿ ಐಟಮ್ ಬೇಕು ಅಂತ. ನಾನು ಹೇಳಿದ್ದು ಯಾವ ರೇಂಜಲ್ಲಿ ಬೇಕು, ಪರ್ಟಿಕ್ಯುಲರ್ ರಾಘವೇಂದ್ರ ಮಠಲ್ಲಿ ಕೊಡೋಕ್ಕೆ ಬೇಕು ಸರ್ 100 ಮೆಂಬರ್ಗೆ ಅಂತ. ಆವಾಗ ನಾನು ನಿಮಗೆ ಅವ್ರಿಗೆ ತೋರಿಸಿದೆ ಈ ಸೈಜ್ದು ರಾಘವೇಂದ್ರ ವಿಗ್ರಹ. ಅವ್ರಿಗೆ ತುಂಬ ಖುಷಿ ಆಯಿತು. ನೋಡಿ 100 ಪೀಸ್ ಅವ್ರು ತೊಗೊಂಡಿದ್ದಾರೆ ನಮ್ಮ ಹತ್ರ ಆರ್ಡರ್ ಕೊಟ್ಟು. ನಾವು ಎಷ್ಟು ಬೇಗ ಆಗಿದೆ ಅಷ್ಟು ಬೇಗ ಅವ್ರಿಗೆ ಮಾಡಿ ವಿತಿನ್ 1 ವಾರ ಒಳಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ 100 ಪೀಸ್. ಮೇನ್ ನಮ್ಮ ಹತ್ರ ರಾಘವೇಂದ್ರ ಸ್ವಾಮಿದು ಎಸ್ಪೆಷಲ್ ಆಗಿ ಪೂಜಾ ಐಟಮ್ ಎಲ್ಲ ಸಿಗುತ್ತೆ. ಮೇನ್ ಪಾಯಿಂಟ್ ಬರೋದು ಅಂದ್ರೆ ಕಸ್ಟಮರ್ 99% ಎಲ್ಲರೂ ಹೇಳ್ತಾರೆ ಪ್ಯೂರಿಟಿ ಏನಿದೆ ಅಂತ. ನಮ್ಮ ಹತ್ರ ಪ್ಯೂರಿಟಿ ಮೇನ್ ಇರೋದು 92.5. ಓಕೆ, ಅದಾದಮೇಲೆ ಮೇನ್ ಪೂಜಾ ಪರ್ಪಲ್ ಐಟಮ್ ನಮ್ಮ ಹತ್ರ ಸಿಕ್ಕತ್ತೆ. ಪೂಜೆಯಲ್ಲಿ ನೀವು ಏನು ಬೇಕೋ ಅಂದರೆ ಕೇಳಿದರೆ ಆಲ್ ಐಟಮ್ ನಿಮಗೆ ಸಿಕ್ಕತ್ತೆ. ದೀಪ ಇರಲಿ, ತಟ್ಟೆ ಇರಲಿ, ತಮ್ಗೆ ಇರಲಿ, ಬಿಂದಿಗೆ ಇರಲಿ, ಸಣ್ಣ ಸಣ್ಣ ದೇವ್ರದ್ದು ವಿಗ್ರಹಗಳು ಇರಲಿ, ಮರ ಬಾಗ್ನ ಸೆಟ್ ಇರಲಿ, ಆಲ್ ಐಟಮ್ ವೆರೈಟೀಸ್ ನಮ್ಮ ಅಂಗಡಿಯಲ್ಲಿ ಸಿಕ್ಕತ್ತೆ ನಿಮಗೆ. ಪ್ಯೂರಿಟಿ ಕ್ವಾಲಿಟಿ ಬಗ್ಗೆ ಏನು ಚಿಂತೆ ಮಾಡೋದಿದೆ ಅವಶ್ಯಕತೆ ಇಲ್ಲ. 92.5 ಸ್ಟರ್ಲಿಂಗ್ ಸಿಲ್ವರ್ ನಮ್ಮ ಹತ್ರ ಸಿಕ್ಕತ್ತೆ. ನಮ್ಮ ಹತ್ರ ಚಿಟ್ಟಿ ಸ್ಕೀಮು ಇದೆ. ಚಿಟ್ಟಿ ಸ್ಕೀಮ್ ನಿಮಗೆ 1000 ರೂಪೀಸಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಯೋರ್ ಚಾಯ್ಸ್. ಪರ್ಟಿಕ್ಯುಲರ್ 1 ವರ್ಷ ಅದು ಇರುತ್ತೆ ನಮ್ಮ ಹತ್ರ. ನಿಮಗೆ 1 ತಿಂಗಳು ಫ್ರೀಯಾಗಿ ನಾವು ಬೋನಸ್ ಕೊಡೋದು. ಇಲ್ಲ 1 ಮಂತ್ ನೀವು ಕಟ್ಟಬೇಕು, 1 ಮಂತ್ ನಾವು ನಿಮಗೆ ಫ್ರೀಯಾಗಿ ಕೊಡ್ತೀನಿ. ನಾಕೋಡ ಜ್ಯುವೆಲ್ಲರ್ಸ್ನಲ್ಲಿ 15 ಗ್ರಾಮ್ ಬೆಳ್ಳಿಯಷ್ಟು ರಾಯರ ವಿಗ್ರಹದಿಂದ ಹಿಡಿದು ಸುಮಾರು ಅರ್ಧ KGಯಿಂದ 1 KGಯಷ್ಟು ಬೆಳ್ಳಿಯ ರಾಯರ ವಿಗ್ರಹಗಳು ಎಲ್ಲ ಸೈಜಿಂದು, ಎಲ್ಲ ಅಳತೆದು ಇಲ್ಲಿ ಸಿಕ್ಕತ್ತೆ. ನಿಮಗೆ ಬೃಂದಾವನ ಹಿಂಭಾಗದಲ್ಲಿ ಬೃಂದಾವನ ಇರಬೇಕು, ಬೃಂದಾವನದಲ್ಲಿ ತುಳಸಿ ಮಣಿಗಳಿರಬೇಕು, ರಾಮದೇವರಿರಬೇಕು. ಈ ಥರ ಡಿಟೇಲಿಂಗು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೂಲ ರಾಮದೇವರನ್ನು ಕೂಡ ಬೃಂದಾವನದಲ್ಲಿ ಅವರು ಬೆಳ್ಳಿಯ ವಿಗ್ರಹದಲ್ಲಿ ಎಷ್ಟು ಕಲಾತ್ಮಕವಾಗಿ ಅದನ್ನು ಮಾಡಿದ್ದಾರೆ ಅಂತಂದರೆ, ರಾಯರ ವಿಗ್ರಹಗಳನ್ನು ನೋಡ್ತಾ ಇದ್ದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನಿಸುತ್ತೆ. ಅಷ್ಟು
ಅಷ್ಟು ಸುಂದರವಾಗಿ, ಅಷ್ಟು ಭಾವಪೂರ್ಣವಾಗಿ ನೀವು ರಾಯರ ವಿಗ್ರಹಗಳನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ರಾಯರ ಮುಖಭಾವ, ಆ ಒಂದು ತುಳಸಿ ಮಣಿನ ಆ ಸರವನ್ನು ಅವರು ಹಿಡಿದಿರೋದು, ಆ ಕೈಗಳು, ಆ ಬೆರಳು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅಲ್ವಾ. ಸೊ ನಿಮಗೆ ನಿಮ್ಮ ಒಂದು ಬಜೆಟ್ಟಿಗೆ ಏನು ಬೇಕು ಆ ಬಜೆಟ್ಟಿಗೆ ತಕ್ಕಂತೆ ನೀವು ನಾಕೋಡ ಜ್ಯುವೆಲರ್ಸಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಗಳನ್ನು ನೀವು ಇಲ್ಲಿ ಖರೀದಿ ಮಾಡ್ಬೋದು. ಎಲ್ಲ ಸೈಜಿಂದು ಸಿಕ್ಕತ್ತೆ, ಎಲ್ಲ ಅಳತೆಯದು ಸಿಗುತ್ತೆ. ನಿಮ್ಮ ಬಜೆಟ್ಟಿಗೆ ತಕ್ಕಂತೆ, ನಿಮ್ಮ ಹಣಕಾಸಿನ ಅನುಕೂಲಕ್ಕೆ ತಕ್ಕಂತೆ ನೀವು ಎಲ್ಲ ಥರದ ರಾಯರ ವಿಗ್ರಹಗಳನ್ನು ಕೂಡ ಇಲ್ಲಿ ನೋಡಬಹುದು. ಖಂಡಿತವಾಗ್ಲೂ ಒಂದು ಸಲ ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾಕೋಡ ಜ್ಯುವೆಲರ್ಸ್ ಅವ್ರದ್ದು ಲೊಕೇಶನ್ನನ್ನು ಶೇರ್ ಮಾಡಿರ್ತೀನಿ, ಫೋನ್ ನಂಬರು ಇರುತ್ತೆ. ನೀವು ಫೋನ್ ಮಾಡಿಬಿಟ್ಟು ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಸಂಜೆ ರಾತ್ರಿ 8ರಿಂದ 9 ಗಂಟೆ ತನಕ ಕೂಡ ಅವರು ನಾಕೋಡ ಜ್ಯುವೆಲರ್ಸ್ ತೆಗೆದಿರ್ತಾರೆ. ಸಪೋಸ್ ನೀವು ಫೋನ್ ಮಾಡಿದ್ರೆ ವೆಯ್ಟ್ ಮಾಡ್ತಾರೆ. ಹಾಗೆಯೇ ನೀವು ದೊಡ್ಡ ದೊಡ್ಡ ಸಮಾರಂಭಗಳಿಗೂ ಕೂಡ ರಾಯರ ವಿಗ್ರಹಗಳನ್ನು ನಿಮಗೆ ಹೇಗೆ ಬೇಕು ಅಂತ ಹೇಳ್ತೀರಾ ಅದನ್ನು ಇವರು ಮಾಡಿಕೊಡ್ತಾರೆ. ಖಂಡಿತವಾಗ್ಲೂ ಒಂದು ಸಲ ನಾಕೋಡ ಜ್ಯುವೆಲರ್ಸ್ಗೆ ನೀವೆಲ್ಲರೂ ಭೇಟಿ ಮಾಡಿ ರಾಯರ ವಿಗ್ರಹ ಯಾವುದು ಬೇಕೋ ಅದನ್ನು ನೀವು ಖರೀದಿ ಮಾಡಿ. ನಮಸ್ಕಾರ, ನಾನು ವೆಂಕಟೇಶ್ ಅಂತಂದು. ಈ ನಾಕೋಡ್ ಜ್ಯುವೆಲ್ರೀಸಿಗೆ ನಾನು ರೆಗ್ಯುಲರ್ ಕಸ್ಟಮರು. ಸುಮಾರು ಒಂದು 15-20 ವರ್ಷದಿಂದ ಇಲ್ಲೇ ನಾನು ಬೆಳ್ಳಿ ಸಾಮಾನು ತಗೊಳ್ತಾ ಇದ್ದೀನಿ. ಈ ಅಂಗಡಿಯಲ್ಲಿ ರಾಯರ ವಿಗ್ರಹಗಳು ಬಹಳ ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡಿ ವಿಗ್ರಹಗಳು ಸಿಗ್ತವೆ. ಇಲ್ಲಿ ನಾನು ಬೆಳ್ಳಿ ಬಿಂದಿಗೆ ತೊಗೊಂಡಿದ್ದೀನಿ. ಬೆಳ್ಳಿ ಏನೇ ಐಟಮ್ಸ್ ತೊಗೊಂಡ್ರು ಬಹಳ ಅದು ಅತ್ಯುತ್ತಮವಾದ ಕ್ವಾಲಿಟಿ ಬೆಳ್ಳಿ ಸಿಗುತ್ತೆ. ನೋಡಿ ಸರ್, ಇದು ರಾಘವೇಂದ್ರ ಸ್ವಾಮಿ ಫೋಟೋ ಇದೆ. ಇದರಲ್ಲಿ ನಿಮಗೆ ನೋಡಿ ಕ್ಲಿಯರಿಟಿ ನೋಡಿ ಎಷ್ಟು ಚೆನ್ನಾಗಿದ್ದು ವರ್ಕಲ್ಲಿ ಮಾಡಿರೋದಿದೆ. ಮೇನ್ ಇದರಲ್ಲಿ ಏನಿದೆ ಸರ್ ಅಂತ ಕಸ್ಟಮರ್ ಎಲ್ಲ ಒಂದೊಂದು ಥರದ್ದು ಚಾಯ್ಸ್ ಇರುತ್ತೆ. ಈಗ ಯಾರು ಹೇಳ್ತಾರೆ ಸರ್ ನಮಗೆ ಆ್ಯಂಟಿಕ್ ವಿತ್ ಗೋಲ್ಡ್ ಪಾಲಿಶ್ ಅಂದರೆ ಮಾಡಿರೋದಿದೆ. ಇದು ನೋಡಿ ಸರ್, ವಿತ್ 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಇದೆ, ವಿತ್ ಆ್ಯಂಟಿಕ್ ಪಾಲಿಶ್. ಇದರಲ್ಲಿನೂ ನಿಮಗೆ ಫುಲ್ ಸಿಲ್ವರಲ್ಲಿನೂ ಸಿಗುತ್ತೆ. ಅದಾದಮೇಲೆ ಸಿಲ್ವರ್ ವಿತ್ ಗೋಲ್ಡ್ ಪಾಲಿಶಲ್ಲಿನೂ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಮೇನ್ ಏನಿರೋದಂದ್ರೆ ಒಂದು ಚಾಯ್ಸ್ ಇರುತ್ತೆ ಫ್ರೇಮ್ದೋನೆ. ಮೇನ್ ಇದು ರೋಸ್ವುಡ್ ಒರಿಜಿನಲ್ ಫ್ರೇಮ್ ಇದೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ಗಳೂ ಮಾಡ್ತೀನಿ ಸರ್. ಅದರಲ್ಲಿ ವರ್ಕನ್ನು ನಾವು ಮಾಡೋದು ಮೇನ್. ಇದರಲ್ಲಿ ಎನಿ ದೇವ್ರದ್ದು ಫೋಟೋ ಸಿಗುತ್ತೆ ನಿಮಗೆ. ಓಕೆ, ಶಿವ ಫ್ಯಾಮಿಲಿ ಇರಲಿ, ರಾಘವೇಂದ್ರ ಸ್ವಾಮಿ ಇರಲಿ, ಹನುಮಾನ್ಜಿ ಇರಲಿ, ಅದಾದಮೇಲೆ ಲಕ್ಷ್ಮೀ ಗಣೇಶ, ಸರಸ್ವತಿ, ಅನ್ನಪೂರ್ಣೇಶ್ವರಿ, ಯಾವ ದೇವರು ಹೇಳಿದರೆ ನಾವು ಮಾಡಿಕೊಡ್ತೀನಿ ನಿಮಗೆ. ನೋಡಿ, ಇಲ್ಲಿ ನಮ್ಮ ನಾಕೋಡ್ ಜ್ಯುವೆಲರ್ಸ್ನವರು ಸುಬ್ರಹ್ಮಣ್ಯ ಸ್ವಾಮಿಯ ಅದ್ಭುತವಾದಂಥ ಒಂದು ವಿಗ್ರಹವನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖ ನೋಡಿ, ಬಾ ಆನಂದವಾಗಿದೆ. ಎಷ್ಟು ಡಿಟೈಲಾಗಿ ಅದರಲ್ಲಿ ಕೆಲಸನ ಕಲಾವಿದರು ಮಾಡಿದ್ದಾರೆ ಅಂತಂದರೆ ಇದರ ಒಟ್ಟು ತೂಕ 4 kgಯಷ್ಟು ಬೆಳ್ಳಿ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿಕ್ರಮ್ ಅವರು. ನೋಡಿ, ನವಿಲು ಕೆಳಗಡೆ ಸುಬ್ರಹ್ಮಣ್ಯ ಸ್ವಾಮಿ, ಆ ನಾಗದೇವರನ್ನು ಕೂಡ ಎಷ್ಟು ಚೆನ್ನಾಗಿ ಡಿಟೈಲಾಗಿ ಮಾಡಿದ್ದಾರೆ ನೋಡಿ. ನನಗೆ ಇದನ್ನು ನೋಡ್ತಾ ಇದ್ದರೆ ಮನೆಗೆ ತೊಗೊಂಡೋಗ್ಬೋಣ ಅನ್ನಿಸ್ತಾ ಇದೆ, ಅಷ್ಟು ಸುಂದರವಾಗಿದೆ. ಭಗವಂತನ ಸ್ಪರ್ಶಿಸೋದೇ ಒಂದು ಪುಣ್ಯ, ಯಾವ ಜನ್ಮದ ಪುಣ್ಯ ನನಗೆ ಗೊತ್ತಿಲ್ಲ. ನಾಕೋಡ್ ಜ್ಯುವೆಲರ್ಸಿಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೈಲಿ ಹಿಡ್ಕೊಳ್ಳುವಂತಹ ಭಾಗ್ಯ. ಇದು ಗ್ರಾಹಕರೊಬ್ಬರು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ನಾಕೋಡ ಜ್ಯುವೆಲರ್ಸು ವಿಶೇಷವಾಗಿ ಪೂಜಾ ಸಾಮಗ್ರಿಗಳು, ದೇವರ ವಿಗ್ರಹಗಳು, ಅದರಲ್ಲೂ ನಮ್ಮ ರಾಯರ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಅಲ್ವಾ. ಸೊ ಯಾರಿಗೆ ರಾಯರ ವಿಗ್ರಹಗಳು ಬೇಕು ಅಂಥವರು ಖಂಡಿತವಾಗಲೂ ನಮ್ಮ ನಾಕೋಡ ಜ್ಯುವೆಲರ್ಸಿಗೆ ಬಂದರೆ ನಿಮಗೆ ಒಂದು 15-20 ಗ್ರಾಮಿಂದ ಹಿಡಿದು 1 kgವರೆಗೂ ನಮ್ಮ ರಾಯರ ವಿಗ್ರಹಗಳು ದೊರೆಯುತ್ತೆ. ಅದರಲ್ಲಿ ಬೃಂದಾವನದ ಡೀಟೇಲ್ಸ್ ಕೂಡ ಇರುತ್ತೆ. ಮೂಲರಾಮರ ದೇವರನ್ನು ಅಲ್ಲಿ ಕೆತ್ತನೆ ಮಾಡಿರೋದಿರುತ್ತೆ, ಬೃಂದಾವನ ಇರುತ್ತೆ. ಪ್ರತಿಯೊಂದು ಕೂಡ ಡೀಟೈಲಾಗಿ ಬೃಂದಾವನದಲ್ಲಿ ಅವರು ಕೆಲಸ ಮಾಡಿರ್ತಾರೆ. ಅಂಥ ವಿಗ್ರಹಗಳು ಕೂಡ ಸಿಗುತ್ತೆ. ಹಾಗಾದರೆ ನಿಮಗೆ ಮಂತ್ರಾಲಯದ ನಮ್ಮ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ನಾಕೋಡ ಜ್ಯುವೆಲರ್ಸಿಗೆ ಬನ್ನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.